ಕನ್ನಡ ಪ್ರಭದ ಬಗ್ಗೆ 3 ಒಳ್ಳೆ ವಿಚಾರ ಮತ್ತೆ 3 ಸುಳ್ಳು ಹೇಳ್ಬೇಕು ಸರ್. ಮೊದಲು 3 ಸುಳ್ಳಿಂದ ಶುರು ಮಾಡೋಣ. ಕನ್ನಡಪ್ರಭ ಸಂಬಂಧಪಟ್ಟಂಗೆ ಅಷ್ಟೇ. ನಾನು ಕನ್ನಡಪ್ರಭ ಓದೋದಿಲ್ಲ. ಫ್ರೇಮ್ ಯಾ ಕನ್ನಡಪ್ರಭ ಇಂಗ್ಲೀಷಲ್ಲಿ ಎಕ್ಸ್ಟ್ರಾರ್ಡಿನರಿ ನ್ಯೂಸ್ ಪೇಪರು. ಕರೆಕ್ಟಾ? 3ನೇ ಸುಳ್ಳು ಬೇಕಾ? ಹೌದು. ಯಾರು ಸಹಾಯ ಮಾಡ್ರಪ್ಪ, ನಿಜಗಳು ಬೇಗ ಹೇಳ್ಬಿಡ್ತೀರ ಕನ್ನಡಪ್ರಭ ಬಗ್ಗೆ. ಓಕೆ, ಕನ್ನಡಪ್ರಭ ನಿಜ ಹೇಳ್ತೀನಿ ಕಣ, ಸುಳ್ಳಲ್ಲ, ನನಗೆ ಕಷ್ಟ ಆಗುತ್ತೆ. ಹೇಳಿ. ಹಾಂ, ನನಗೆ ಭಾಳ ಇಷ್ಟ ಆಗೋದು ಕನ್ನಡಪ್ರಭ ಬಗ್ಗೆ. ನೋಡಿ, ಈ ಥರ ಒಂದು ಕಾರ್ಯಕ್ರಮನೇ ಯೋಚನೆ ಮಾಡೋದು ಭಾಳ ಕಷ್ಟ ಸರ್ ನನಗೆ. ಇವ್ರು ಹೇಳೋ ಒಂದು ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ, ಯುಗಾದಿ, ಅದರ ಜೊತೆ ಒಂದು ಅವಾರ್ಡು, ಈ ಥರ ಒಂದು 4 ಪಾಸಿಟಿವ್ ಅಂಶನ ಕೊಟ್ಬಿಟ್ರೆ ಕಾಯ್ತಾ ಇರ್ತೀವಿ ನಾವು ಫಂಕ್ಷನ್ಗೆ ಬರೋಕ್ಕೇನೆ. ಸೊ ಆ್ಯಂಡ್ ದೆ ಕೀಪ್ ಆನ್ ಟ್ರೈಯಿಂಗ್, ಹೊಸ ವಿಷಯಗಳು ಟ್ರೈ ಮಾಡ್ತಾನೆ ಇರ್ತಾರೆ. ರವಿ ಹೆಗ್ಡೆ ಆ್ಯಂಡ್ ಅವ್ರ ಟೀಮ್ ಇದೆಯಲ್ಲ, ಹೊಸದನ್ನು ಒಂದು ಲೆವೆಲ್ ರೀಚ್ ಆಗ್ಬಿಟ್ಟಿದೆ ಅಂತ ಹಿಂಗೆ ಕೂತ್ಕೋಬಾರ್ದು ಸರ್, ಯಾರಾಗಿದ್ರು ಸರಿ. ಏನೋ ಒಂದು ಪ್ರಯತ್ನಗಳು ನಡೀತಾ ಇರಬೇಕಲ್ಲ, ಅದೆಲ್ಲ ಐ ಥಿಂಕ್ ಕನ್ನಡಪ್ರಭ ಲೀಡ್ಸ್ ಅನಿಸುತ್ತೆ. ಹಾಗಾಗಿ ಕನ್ನಡಪ್ರಭ ನನಗೆ ಭಾಳ ಇಷ್ಟ ಆಗೋದು ಅವ್ರ ಇನ್ನೋವೇಷನ್ನು. 2 ಏಷ್ಯಾನೆಟ್ ಸುವರ್ಣ ಆಗಲಿ, ಕನ್ನಡ ಅವರ ನೇರ ದಿಟ್ಟ ನಿರಂತರ, ಆ ಕಾರಣಕ್ಕಾಗಿ ಭಾಳ ಇಷ್ಟ ಆಗ್ತಾರೆ 2 ಕಾಂಬಿನೇಷನ್ನು. ಆ್ಯಂಡ್ ಓವರ್ ಆಲ್ ಇಲ್ಲಿವರೆಗೂ ನನಗೆ ರವಿ ಆಗಲಿ, ಜೋಗಿ ಆಗಲಿ, ಪ್ರಾಬ್ಲಿ ಅವರು 25-26 ವರ್ಷಗಳಿಂದ ಗೊತ್ತು. ಎಷ್ಟೊಂದು ವಿಷಯಗಳು ಅವ್ರು ಯಾವುದಕ್ಕೂ ಕರೀತಾರೆ, ನಾನು ಹೋಗ್ತೀನಿ, ವಾಟ್ ಎವರ್, ಯಾವುದು ಟ್ರಾನ್ಸಾಕ್ಷನ್ ಥರ ಆಗೇ ಇಲ್ಲ ಇವತ್ತುವರೆಗೂ. ಅದು ಬರೀ ಒಂದು ಸಂಬಂಧ, ಒಂದು ಆತ್ಮೀಯತೆ, ಆ ಮೋಡಲೇ ನಡೆದಿದೆ. ಹಾಗಾಗಿ ನನಗೆ ಭಾಳ ಇಷ್ಟ, ಬಿಕಾಸ್ ಎಂಟೈರ್ ಥಿಂಗ್ ಇಸ್ ಪ್ಯೂರ್ ಕನೆಕ್ಷನ್. ಇದು ಇವತ್ತಿನ ನಮ್ಮ ತ್ಯಾಗರಾಜರ ಆರಾಧನೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾನ್. ಇಬ್ಬರ ಮಾತಿನ ಹರಟೆಗೆ ಏನಂತ ಹೇಳೋಣ, ಮಾತು ಮುಗಿದು ಹೋಯ್ತಲ್ಲ ಅನ್ನೋ ಬೇಸರದೊಂದಿಗೆ ಅವರಿಬ್ಬರನ್ನ ಬೀಳ್ಕೊಡ್ತಾ ಇದ್ದೀವಿ. ಈಗ ENT ಕೀರ್ತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ. ಬೆಂಗಳೂರು ಮುಳಿಯ ಮ್ಯಾನೇಜರ್ ಸುಬ್ರಹ್ಮಣ್ಯ ಭಟ್ ಕೀರ್ತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.